He was loved, he was hated, he was worshipped, he was banned, but he was never ignored. ಓಶೋ ಅ ಮಿಸ್ಟಿಕ್, ಅ ರೆಬಲ್. ಮಲಗಿದ್ದಂತಹ ಈ ಪ್ರಪಂಚನ ಎಬ್ಬಿಸೋಕೆ ಅಂತ ಬಂದ ಒಬ್ಬ ಸ್ಪಿರಿಚುವಲ್ ಹರಿಕೇನ್. 1931ರಲ್ಲಿ ರಜನೀಶ್ ಅನ್ನೋ ಹೆಸರಲ್ಲಿ ಹುಟ್ಟಿದಂತಹ ಓಶೋ ಅವರು ಬರೀ ಸತ್ಯನ ಮಾತ್ರ ಮಾತಾಡ್ಲಿಲ್ಲ. ನಾವೆಲ್ಲ ಏನನ್ನ ಸತ್ಯ ಅಂತ ನಂಬಿದ್ವೋ ಆ ಪ್ರತಿಯೊಂದು ವಿಷಯನೂ ಚಾಲೆಂಜ್ ಮಾಡ್ತಾ ಇದ್ರು. ಅದು ರಿಲಿಜನ್ ಆಗಿರ್ಲಿ, ಪಾಲಿಟಿಕ್ಸ್ ಆಗಿರ್ಲಿ, ಈ ಸಮಾಜ ಆಗಿರ್ಲಿ, ಅಥವಾ ಲವ್ ಆಗಿರ್ಲಿ, ಈ ತರದ ಯಾವುದೇ ವಿಷಯಗಳ ಬಗ್ಗೆ ಆಗ್ಲಿ ಸತ್ಯ ಹೇಳೋದ್ರಲ್ಲಿ ಓಶೋ ಅವರು ಹಿಂಜರಿತಾ ಇರಲಿಲ್ಲ. ನಾನು ನಿಮಗೆ ಹೊಸ ಧರ್ಮವನ್ನ ಕೊಡೋದಕ್ಕೆ ಬಂದಿಲ್ಲ, ಬದಲಾಗಿ ನಿಮ್ಮಲ್ಲಿರೋ ಎಲ್ಲಾ ಧರ್ಮಗಳನ್ನ ತೆಗೆದುಹಾಕೋದಕ್ಕೆ ಬಂದಿದ್ದೀನಿ. 1970ರ ದಶಕದಲ್ಲಿ ಓಶೋ ಅವರು ಯುಎಸ್ನ ಓರಿಗನ್ ಮರುಭೂಮಿಯಲ್ಲಿ ರಜನೀಶ್ಪುರಂ ಅನ್ನೋ ಒಂದು ಸಿಟಿನ ಕಟ್ಟಿಸಿದ್ರು. ಆ ಜಾಗ ಮೆಡಿಟೇಷನ್, ಮ್ಯೂಸಿಕ್ ಅಂಡ್ ಮ್ಯಾಡ್ನೆಸ್ ನ ರಾಮರಾಜ್ಯವಾಗಿತ್ತು. ಆ ರಾಮರಾಜ್ಯದಲ್ಲಿ ಇದ್ದಂತಹ ಸ್ವಾತಂತ್ರ್ಯ ಅಲ್ಲಿನ ಪವರ್ಫುಲ್ ವ್ಯಕ್ತಿಗಳ ಮನಸ್ಸಲ್ಲಿ ಒಂದು ಭಯನ ಹುಟ್ಟಿಸಿತ್ತು. ವೆಸ್ಟರ್ನ್ ಜಗತ್ತು ಓಶೋ ಅವರು ಹೇಳ್ತಿದ್ದಂತಹ ಬುದ್ಧಿವಂತಿಕೆಯ ಮಾತುಗಳಿಗೆ ರೆಡಿ ಇರಲಿಲ್ಲ. ಓಶೋ ಅವರನ್ನ ಅರೆಸ್ಟ್ ಮಾಡಿದ್ರು, ಅವ್ರನ್ನ ಸೈಲೆಂಟ್ ಕೂಡ ಮಾಡಿದ್ರು, ದೇಶದಿಂದನೇ ಹೊರಗಾಕಿದ್ರು. ಆದ್ರೂ ಅವರ ಮುಖದಲ್ಲಿ ನಗು ಮಾತ್ರ ಕಡಿಮೆ ಆಗಲಿಲ್ಲ. ಆಗ ಓಶೋ ಅವರು ಸತ್ಯನ ಈ ತರ ಯಾವುದೇ ಫೋರ್ಸ್ ಗಳಿಂದನೂ ತಡೆಯೋದಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ರು. 1990ರಲ್ಲೇ ಓಶೋ ಅವರು ತಮ್ಮ ದೇಹನ ತ್ಯಜಿಸಿದ್ರು ಕೂಡ ಅವರ ಮಾತುಗಳು ಇವತ್ತಿಗೂ ಪ್ರತಿಧ್ವನಿಸ್ತಾ ಇದೆ. ಆದ್ರೆ ದೇವಸ್ಥಾನಗಳಲ್ಲಾಗ್ಲಿ ಅಥವಾ ಪೂಜೆ ಪುನಸ್ಕಾರಗಳಲ್ಲಾಗ್ಲಿ ಅಲ್ಲ, ಬದಲಾಗಿ ನಮ್ಮ ಮನಸ್ಸಲ್ಲಿ ಸ್ವತಂತ್ರವಾಗಿ. ಅವರ ಜೀವನ ಕಾಲದಲ್ಲಿ ಬಹಳಷ್ಟು ಮಿರಾಕಲ್ಸ್ ಗಳನ್ನ ಮಾಡಿದಂತಹ ಓಶೋ ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ಬಿ ರಿಯಲಿಸ್ಟಿಕ್, ಪ್ಲಾನ್ ಫಾರ್ ಅ ಮಿರಾಕಲ್. ಇದೇ ಓಶೋ ಫಾಲೋ ಮಾಡಬೇಕಾಗಿರುವಂತಹ ವ್ಯಕ್ತಿ ಅಲ್ಲ, ಬಟ್ ನಮ್ಮ ಜೀವನದ ಸತ್ಯವನ್ನ ನಮಗೆ ತೋರಿಸುವಂತಹ ಒಂದು ಕನ್ನಡಿ. ಒಂದ್ ವೇಳೆ ಈ ಫ್ರೀಡಮ್ನ ಧ್ವನಿ ನಿಮ್ಮ ಮನಸ್ಸನ್ನ ಮುಟ್ಟಿದ್ರೆ ದ ರೋಹನ್ ಟಾಕ್ಸ್ ಚಾನೆಲ್ನ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಮನಸ್ಸುಗಳು ಎಚ್ಚರವಾಗಿ ಆತ್ಮಗಳು ಹೊಸ ಪಯಣವನ್ನ ಆರಂಭಿಸುತ್ತದೆ.